ನಮಸ್ಕಾರ. ಮುಖ್ಯಾಂಶಗಳು. ವಿವಿಧ ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನದಲ್ಲಿನ ಪ್ರಗತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪರಾಮರ್ಶೆ. ಬಿಹಾರದ ಅಭಿವೃದ್ಧಿಗೆ ಅಗತ್ಯ ನೆರವು ನೀಡಲು ಕೇಂದ್ರ ಬದ್ಧ, ಅರುಣ್ ಜೇಟ್ಲಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಈ ತಿಂಗಳ 17ರಂದು ಬಿಜೆಪಿಯಿಂದ ವಿಧಾನ ಆಂದೋಲನ, ಪ್ರಹ್ಲಾದ್ ಜೋಶಿ. ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಸ್ಥಾನದಿಂದ ಎನ್ ಶ್ರೀನಿವಾಸನ್ ಪದಚ್ಯುತಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ವಿಶೇಷ ಗಮನ ಹರಿಸಿರುವ 62 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಲಾಗುತ್ತಿದೆ. ಇಂಧನ, ದೂರಸಂಪರ್ಕ, ನೀರಾವರಿ, ರಸ್ತೆ, ರೈಲ್ವೆ ಮತ್ತು ನೈಸರ್ಗಿಕ ಅನಿಲ ಕೊಳವೆ ಮಾರ್ಗ ಸೇರಿದಂತೆ ವಿವಿಧ ವಲಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ನಡೆಸಿದ ಪರಾಮರ್ಶೆ ಸಭೆಯಲ್ಲಿ ಅವರಿಗೆ ಈ ಕುರಿತು ವಿವರ ಒದಗಿಸಲಾಗಿದೆ ಎಂದು ಪ್ರಧಾನಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. 1000 ದಿನಗಳ ಒಳಗೆ ವಿದ್ಯುತ್ ಸಂಪರ್ಕವಿಲ್ಲದ ಎಲ್ಲ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ಹಾಗೂ 2022ರ ವೇಳೆಗೆ ಎಲ್ಲ ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವ ಕಾರ್ಯದಲ್ಲಿ ಆಗಿರುವ ಪ್ರಗತಿ ಕುರಿತು ಪ್ರಧಾನಿ ಅವರಿಗೆ ವಿವರಿಸಲಾಯಿತು. ಸಂಸತ್ತಿನ ಚಳಿಗಾಲದ ಅಧಿವೇಶನ ಈ ತಿಂಗಳ 26ರಿಂದ ಡಿಸೆಂಬರ್ 23ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಮಸೂದೆ ಸೇರಿದಂತೆ ವಿವಿಧ ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸರ್ಕಾರ ಇನ್ನಷ್ಟು ಪ್ರಯತ್ನ ನಡೆಸಲಿದೆ ಎಂದು ಅವರು ತಿಳಿಸಿದರು. 26th is the Constitution Day because we adopted Constitution, concluded the Constituent Assembly debates way back on 26th, and then the winter session continues 23rd of December, depending on the exigencies of the government. ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ವಿಶ್ಲೇಷಿಸುವ ಸಲುವಾಗಿ ದೆಹಲಿಯಲ್ಲಿಂದು ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೆಯಿತು. ನಿತೀಶ್ ಕುಮಾರ್ ನೇತೃತ್ವದ ಮಹಾಮೈತ್ರಿಕೂಟದ ಎದುರು ಬಿಜೆಪಿ ಹಿನ್ನಡೆಗೆ ಕಾರಣವಾದ ಅಂಶಗಳ ಕುರಿತು ಮಂಡಳಿ ಪರಾಮರ್ಶೆ ನಡೆಸಿತು. ನಂತರ ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದೊರೆತ ಜನಾದೇಶವನ್ನು ಎನ್ಡಿಎ ಗೌರವಿಸುತ್ತದೆ. ಎನ್ಡಿಎ ಪ್ರಬಲ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಲಿದೆ ಎಂದರಲ್ಲದೆ ಆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಅಗತ್ಯ ನೆರವು ನೀಡಲು ಕೇಂದ್ರ ಬದ್ಧ ಎಂದು ಹೇಳಿದರು. सारे चुनाव के आंकड़े देखते हुए बैठक में एक लंबा विस्तृत विश्लेषण भी हुआ है. हम लोग केंद्र सरकार की परफॉर्मेंस के आधार पर, अपने संगठन की ताकत के आधार पर वहां आगे अपना वोट बेस बढ़ाएं, इस चुनौती को हम लोग अब स्वीकार करते हैं और बिहार में जो एक विपक्ष की भूमिका हो सकती है उसको हम लोग निभाएंगे. ಈ ಮಧ್ಯೆ ಪಾಟ್ನಾದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಬಿಹಾರದ ಜನರ ಆಶೋತ್ತರಗಳನ್ನು ನಿತೀಶ್ ಕುಮಾರ್ ಈಡೇರಿಸಲಿದ್ದಾರೆ. ರಾಜ್ಯವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. जो हमारा गैप रह जाएगा, दिल्ली से भी हम लड़ाई लड़के हम बिहार को नेशनल मैप पर हम लोग ले जाएंगे. ರಾಜ್ಯದಲ್ಲಿ ಆಡಳಿತ ಹಾಗೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇವುಗಳನ್ನು ನಿಭಾಯಿಸಲು ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಇದನ್ನು ವಿರೋಧಿಸಿ ನವೆಂಬರ್ 17ರಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಹಮ್ಮಿಕೊಳ್ಳಲಾಗುವುದು ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ. ಡಾಕ್ಟರ್ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಇದುವರೆಗೆ ಯಾರನ್ನೂ ಬಂಧಿಸಿಲ್ಲ. ಬಿಜೆಪಿ ಪ್ರತಿಭಟನೆ, ಪತ್ರಿಕಾಗೋಷ್ಠಿ, ರೈತ ಚೈತನ್ಯ ಯಾತ್ರೆಗಳನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತ್ತು. ಆದರೂ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಅಧಿವೇಶನ ಪ್ರಾರಂಭ ನವೆಂಬರ್ 17ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ
ಜನರನ್ನು ಕರೆದುಕೊಂಡು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ. ಬಂದಂಥ ಜನರ ಮತ್ತು ಅವರ ಭಾವನೆಯನ್ನು ಸರ್ಕಾರಕ್ಕೆ ವರದಿ ಹೋಗ್ತದೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಮಾಡಿದರೂ ಸಹಿತ ಸರ್ಕಾರ ವರದಿ ತರಿಸೋದು ಗುಪ್ತಚರ ವರದಿ. ಅದಾದ ನಂತರವೂ ಸಹಿತ ಕನಿಷ್ಠ ಪಕ್ಷ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಕೆಲಸವನ್ನು ಮಾಡಬೇಕಾಗಿತ್ತು. ಇದರಲ್ಲಿ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿರುವುದರಿಂದ 17ನೇ ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕುವಂತ ತೀರ್ಮಾನವನ್ನು ಕೈಗೊಂಡಿದ್ದೆ. ಈಗಾಗಲೇ ಅದನ್ನು ಹೊರಗೆ ಹಾಕಿದ ಮೇಲೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಎಚ್ ಆಂಜನೇಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಮುಖ್ಯಮಂತ್ರಿ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ದಾವಣಗೆರೆಯಲ್ಲಿ ಇಂದು ಒತ್ತಾಯಿಸಿದರು. ಹೇಳ್ಕೊಳ್ಳೋದು ಬಂದಂತ ಸಿದ್ದರಾಮಯ್ಯ ಅವರು ನಿಜವಾಗಿ ಅವರಿಗೆ ಈ ಭ್ರಷ್ಟಾಚಾರ ವಿರುದ್ಧ ಒಂದು ಹೋರಾಟ ಮಾಡುವಂತ ಮನೋಭಾವನಿಕೆ ಇತ್ತಂದ್ರೆ ತಕ್ಷಣವೇ ಆಂಜನೇಯ ಅವರನ್ನ ರಾಜೀನಾಮೆ ಕೇಳಬೇಕು, ಇಲ್ಲಂದ್ರೆ ಅವನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು. ಇಲ್ಲಿ ಒಂದ್ ಕಡೆ ಬರಗಾಲ, ರಾಜ್ಯದ 136 ತಾಲೂಕುಗಳಲ್ಲಿ ಬರಗಾಲವಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ 10 ಮಂದಿಯನ್ನು ಸಂಸದೀಯ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿ ದುಂದುವೆಚ್ಚ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸದೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡ್ತಾರೆ. 10 ಜನ ಸಂಸದೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ದುಂದು ವೆಚ್ಚವನ್ನು ಮಾಡುವಂತ ಕೆಲಸ ಅಂದ್ರೆ ಅಲ್ಲಿ ಪಕ್ಷದಲ್ಲಿರುವಂತ ಇವತ್ತು ಶಾಸಕರ ಏನು ಅಸಮಾಧಾನ ಇದೆ ಆ ಅಸಮಾಧಾನವನ್ನ ಹೇಗಾದ್ರೂ ಮಾಡಿ ಶಮನ ಮಾಡಲಿಕ್ಕೆ ಈ ರೀತಿಯಾದಂಥ ಸಂಸದೀಯ ಕಾರ್ಯದರ್ಶಿ ಮತ್ತೊಂದು ಇದೆಲ್ಲ ಮಾಡ್ತಿದ್ದು ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯನವರ ಕಾಲನೂ ಅಂತ್ಯ ಬಂದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ನನಸಾಗಿದೆ ಇಲ್ಲಿ ಗಾಂಧಿ ಕನಸು ನನಸಾಗಿದೆ ಇಲ್ಲಿ ಗಾಂಧಿ ಕನಸು ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಹಾಸನ ಸೇರಿದಂತೆ ರಾಜ್ಯದ 5 ಜಿಲ್ಲೆಗಳಲ್ಲಿ ಆಲೂಗೆಡ್ಡೆ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ರಾಜ್ಯ ಸರ್ಕಾರ ಬೆಳೆಗಾರರಿಗೆ ಪರಿಹಾರ ನೀಡಬೇಕು ಎಂದು ಜೆಡಿಎಸ್ ಮುಖಂಡ ಎಚ್ ಡಿ ರೇವಣ್ಣ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ. ತೋಟಗಾರಿಕೆ ಇಲಾಖೆ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ನೀಡುವಲ್ಲಿ ವಿಫಲವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಅವರಿಗೆ ಸರ್ಕಾರ ಕೂಡಲೇ ಪರಿಹಾರ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಲ ರೈತ ಸಮುದಾಯದಿಂದ ನೇರವಾಗಿ ಮೆಕ್ಕೆಜೋಳವನ್ನು ಖರೀದಿಸಬೇಕು ಎಂದು ಒತ್ತಾಯಿಸಿದರು. ಒಬ್ಬ ರೈತನಿಗೆ ಸುಮಾರು 500 ರಿಂದ 600 ರೂಪಾಯಿ ಉಳಿತಾಯ ಆಗುತ್ತೆ. ನಮ್ಮ ರೈತರಿಗೆ ಮೇಜರ್ ಆಲೂಗಡ್ಡೆ ಬೆಳೀತಾರೆ, ಮೇಜ್ ಬೆಳೀತಾರೆ, ಹೊಗೆ ಸೊಪ್ಪು ಬೆಳೀತಾರೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೇನು ಬೆಳೀತೀವಿ ನಾವು? ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ನಮ್ಮ ರೈತಾಪಿ ಜನ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ರೈತರ ಬಗ್ಗೆ ನಾವು ಇದೇ ರೀತಿ ಉದಾಸೀನ ತಾಳಿದ್ರೆ ವ್ಯವಸಾಯ ಮಾಡೋರು ಸಿಕ್ಕಲ್ಲ, ವ್ಯವಸಾಯ ಮಾಡೋರು ಯಾರು ಸಿಕ್ಕಲ್ಲ. ಇನ್ನ ಭಾರತದಲ್ಲಿ ನೆದರ್ಲ್ಯಾಂಡ್ಸ್ ರಾಯಭಾರಿ ಅಲ್ಫೋನ್ಸ್ ಸ್ಟೋಲಿಂಗ್ ನೇತೃತ್ವದ ನಿಯೋಗ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರ ಬಿಎನ್ ಮಂಜುನಾಥ ರೆಡ್ಡಿ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸತ್ಯಮೂರ್ತಿ ನಿಯೋಗಕ್ಕೆ ಬೆಂಗಳೂರು ನಗರ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಿದರು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಜಾಲತಾಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಕೆಎಂ ದಯಾನಂದ ಬೆಂಗಳೂರಿನಲ್ಲಿಂದು ಲೋಕಾರ್ಪಣೆ ಮಾಡಿ 21 ಮಂದಿ ಕಲಾವಿದರಿಗೆ ಗುರುತಿನ ಚೀಟಿ ನೀಡಿದರು. ಅಕಾಡೆಮಿ ನಡೆದು ಬಂದ ದಾರಿ ಕುರಿತು ಜಾಲತಾಣದಲ್ಲಿ ಮಾಹಿತಿ ಪ್ರದರ್ಶಿಸಲಾಯಿತು. ಅಕಾಡೆಮಿಯ ರಿಜಿಸ್ಟ್ರಾರ್ ಕೆ ಸುಧೀಂದ್ರ ಕಲಾವಿದರನ್ನು ಗುರುತಿಸಿ ಅವರಿಗೆ ಗುರುತಿನ ಚೀಟಿ ನೀಡುವ ಪ್ರಕ್ರಿಯೆ ಮುಂದುವರಿಯಲಿದೆ ಎಂದರು.
ದೂರೀಕರಿಸಿದರೆ ಒಳ್ಳೆಯದವರು ಅಂತೇಳಿ ಅವರಿಂದ ಮಾಹಿತಿ ಪಡ್ಕೊಂಡು ಈ ಒಂದು ಚೀಟಿಗೆ ಇಲಾಖೆ ಇದೆ. ತುಮಕೂರಿನಲ್ಲಿಂದು ಏರ್ಪಡಿಸಿದ್ದ ಮಹಿಳೆಯರಿಗೆ ಗ್ರಾಹಕ ಜಾಗೃತಿ ಕಾರ್ಯಾಗಾರವನ್ನು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಉದ್ಘಾಟಿಸಿದರು. ಬಳಿಕ ಅವರು ಗ್ರಾಹಕರ ಶೋಷಣೆ ಹಾಗೂ ಕಾನೂನು ಉಲ್ಲಂಘನೆ ನಿರಂತರವಾಗಿ ನಡೆಯುತ್ತಿದೆ, ಗ್ರಾಹಕರು ಜಾಗೃತರಾದಾಗ ಮಾತ್ರ ಶೋಷಣೆ ತಡೆಯಬಹುದು ಎಂದರು. ನಿರಂತರವಾಗಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಯಾವಾಗ ಗ್ರಾಹಕರು ಜಾಗೃತರಾಗ್ತಾರೆ, ಗ್ರಾಹಕರ ಎದ್ದೇಳಿ ಅಂತ ನಾವು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಜಿಲ್ಲಾ ಮಾಹಿತಿ ಕೇಂದ್ರದ ಸಂಚಾಲಕ ಟಿಎಸ್ ನಿರಂಜನ್, ಮಹಿಳಾ ಗ್ರಾಹಕರು ಹೆಚ್ಚು ಶೋಷಣೆಗೆ ಒಳಗಾಗುತ್ತಿದ್ದಾರೆ, ಆದ್ದರಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ಪ್ರೇರಕಿ ವೀಣಾ, ಇದೊಂದು ಉತ್ತಮ ತರಬೇತಿ ಕಾರ್ಯಾಗಾರ. ವಸ್ತುಗಳನ್ನು ಖರೀದಿಸುವಾಗ ನಾವು ಮೋಸ ಹೋಗಿದ್ದೆವು, ಇನ್ನು ಮುಂದೆ ಈ ರೀತಿಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಹಾಗಾಗಿ ಮಹಿಳೆಯರಿಗೆ ಇದು ತರಬೇತಿ ಅವಶ್ಯ ಅನಿಸುತ್ತದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಭಾರಿ ಬೆಸ್ಟ್ ಆನಂದ, ಹೋಗ್ಲಿಕ್ಕ ಬರ್ಲಿಕ್ಕ ಬೀಗರ ಬಲ್ಲಿ ನೆಂಟರು ಬಲ್ಲಿ ಭಾರಿ ಖುಷಿಯಾಗಿ ನೋಡಿ. ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ, ಗ್ರಾಮೀಣ ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ಚಿತ್ರದುರ್ಗದಲ್ಲಿಂದು ಮಾಲಿನ್ಯ ರಹಿತ ದೀಪಾವಳಿ ಆಚರಣೆ ಕುರಿತು ಜಾಗೃತಿ ಮತ್ತು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಜ್ಞಾನಿ ಮಹಿಮಾ ಗೌಡ ಪರಿಸರ ಮಾಲಿನ್ಯದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿ, ನಂತರ ಸುದ್ದಿಗಾರರೊಂದಿಗೆ ಸುಪ್ರೀಂ ಕೋರ್ಟ್ ಪಟಾಕಿ ಸಿಡಿಸಲು ಕೆಲವೊಂದು ಷರತ್ತುಗಳನ್ನು ವಿಧಿಸಿದ್ದು ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಸೂಚಿಸಿದೆ. ಇದರ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು. Firecrackers. Based on this, the Supreme Court gave a judgment like there will be a restricted window for busting of firecrackers, and preferably only for half an hour in a day. And in common places, the Resident Welfare Association will organize the busting of firecrackers. And a teaching faculty, it is given more thrust on the teaching faculty. All the government departments, it will write or it will request the teaching faculty to educate the students not to bust the firecrackers up. ಪರಿಸರವಾದಿ ಡಾಕ್ಟರ್ ಎಚ್.ಕೆ.ಎಸ್. ಸ್ವಾಮಿ ಮಕ್ಕಳ ಮನ ಪರಿವರ್ತಿಸುವ ಮೂಲಕ ಪಟಾಕಿ ಸಿಡಿಸುವುದರ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ವಿದ್ಯಾರ್ಥಿನಿ ಅನಿಸಿಕೆ ಹಂಚಿಕೊಂಡು, ಇದೊಂದು ಒಳ್ಳೆಯ ಕಾರ್ಯಕ್ರಮ, ಬೇರೆಯವರಿಗೆ ತೊಂದರೆ ಕೊಡದ ರೀತಿಯಲ್ಲಿ ದೀಪಾವಳಿ ಆಚರಿಸಬೇಕಿದೆ ಎಂದು ಹೇಳಿದರು. Because even the small things that we learn here can help to reduce the intensity of the pollution. ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡೋದ್ರಿಂದ ಎಷ್ಟು ಮಾಲಿನ್ಯ ಆಗುತ್ತೆ, ಅದರಿಂದ ಪರಿಸರ ಎಷ್ಟು ಹಾಳಾಗ್ತಿದೆ, ದಿನ ದಿನ ನಮ್ಮ ಓಝೋನ್ ಲೇಯರ್ ಎಲ್ಲ ಹಾಳಾಗ್ತಿದೆ. ಇದಕ್ಕೆ ಬಹಳ ಮಾಹಿತಿಯನ್ನು ನೀಡಿದ ಈ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದಾಗಿ ತಮಿಳುನಾಡು ಹಾಗೂ ಪುದುಚೇರಿಯ ಬಹುತೇಕ ಕಡೆ ಭಾರೀ ಮಳೆಯಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ಪುದುಚೇರಿಯಲ್ಲಿ 133 ಮಿಲಿಮೀಟರ್ ಮಳೆಯಾಗಿದ್ದು, ತಗ್ಗು ಪ್ರದೇಶಗಳಲ್ಲಿ ತುಂಬಿರುವ ನೀರನ್ನು ಹೊರತೆಗೆಯಲು ಸ್ಥಳೀಯ ಆಡಳಿತ ಸರ್ವ ಪ್ರಯತ್ನ ನಡೆಸಿದೆ. ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ವಾಯುಭಾರ ಕುಸಿತ ಚಂಡಮಾರುತವಾಗಿ ಪರಿವರ್ತನೆಗೊಂಡು ಇಂದು ರಾತ್ರಿ ಚೆನ್ನೈ ಮತ್ತು ಕಾರೈಕಲ್ ನಡುವೆ ಪುದುಚೇರಿ ಬಳಿ ಅಪ್ಪಳಿಸುವ ಸಾಧ್ಯತೆ ಇದೆ. ಗಂಟೆಗೆ 55 ಕಿಲೋಮೀಟರ್ ವೇಗದಲ್ಲಿ ಬಲಿಷ್ಠ ಅಲೆಗಳು ಸಾಗರ ಪ್ರದೇಶದಲ್ಲಿ ಕಾಣಿಸಿಕೊಳ್ಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾವುದೇ ಪರಿಸ್ಥಿತಿ ಎದುರಿಸಲು ವಿಪತ್ತು ನಿರ್ವಹಣಾ ತಂಡ ಸನ್ನದ್ಧವಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಹಿರಿಯ ಲೇಖಕಿ, ಕರ್ನಾಟಕ ಲೇಖಕಿಯರ ಸಂಘದ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಎಚ್.ಎಸ್. ಪಾರ್ವತಿ ಬೆಂಗಳೂರಿನಲ್ಲಿಂದು ನಿಧನರಾದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಮತ್ತು ನಾಟಕ ಅಕಾಡೆಮಿಗಳ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು.
ರಾಜ್ಯಸಭಾ ಸದಸ್ಯೆ ಬಿ ಜಯಶ್ರೀ, ರಂಗಕರ್ಮಿ ಜಿ ಕಪ್ಪಣ್ಣ ಸಹಿತ ಅನೇಕ ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಎಚ್ಎಸ್ ಪಾರ್ವತಿ ಅವರ ವ್ಯಕ್ತಿತ್ವ, ಸಾಧನೆ ಕುರಿತು ದೂರದರ್ಶನದೊಂದಿಗೆ ಗಣ್ಯರು ಅನಿಸಿಕೆ ಹಂಚಿಕೊಂಡರು. ಒಂದು ಮಹಿಳೆಯಾಗಿ, ದಿಟ್ಟ ಹೋರಾಟಗಾರ್ತಿಯಾಗಿ, ಲೇಖಕಿಯಾಗಿ, ಅನುವಾದಕಿಯಾಗಿ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸ್ತಾ ಬಹಳ ದೊಡ್ಡ ಹೆಸರು ಮಾಡಿದ್ರು ಎಚ್.ಎಸ್. ಪಾರ್ವತಿಯವರು. ಬಹಳ ಒಳ್ಳೊಳ್ಳೆ ವಿಚಾರ ಸಂಕಿರಣಗಳನ್ನು ತಂದಿದ್ದಾರೆ, ಯುವ ಲೇಖಕಿಯರನ್ನು ಬೆಳೆಸಿದ್ದಾರೆ. ಮತ್ತು ಸ್ವತಃ ಅನುವಾದಕಿಯಾಗಿ ಕರ್ನಾಟಕದಲ್ಲಿ ಮಹಿಳಾ ಅನುವಾದಕಿಯಾಗಿ ಅವರು ತುಂಬ ಹಿಂದಿಯಿಂದ, ಬೆಂಗಾಲಿಯಿಂದ ಎಲ್ಲ ತುಂಬ ಒಳ್ಳೊಳ್ಳೆ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಆಕೆ ಒಂದು ಧೈರ್ಯ ಎಷ್ಟಿತ್ತು ಅಂದರೆ ತುಂಬ ಒಳ್ಳೆ ಗಟ್ಟಿಗಾರ್ತಿ. ಆಕೆ ಎಲ್ಲನೂ ಮೆಟ್ಟಿ ತನ್ನ ಒಂದು ಏನು ಪ್ರತಿಪಾದಿಸಿದ್ರು, ಹೆಣ್ಣಿನ ಸ್ವಾತಂತ್ರ್ಯ, ಹೆಣ್ಣಿನ ಹಕ್ಕು ಇದ್ರ ಬಗ್ಗೆ ಸಾಕಷ್ಟು ಪ್ರತಿಪಾದಿಸಿ ಅವರು ತುಂಬ ಒಳ್ಳೆ ಕಾರ್ಯಕ್ರಮಗಳು ಕೂಡ ನಡೆಸಿಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಎನ್ ಶ್ರೀನಿವಾಸನ್ ಅವರನ್ನು ಪದಚ್ಯುತಿಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿ ಅಧ್ಯಕ್ಷ ಶಶಾಂಕ್ ಮನೋಹರ್ ಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಮುಂಬೈನಲ್ಲಿಂದು ನಡೆದ ಬಿಸಿಸಿಐ 85ನೇ ವಾರ್ಷಿಕ ಮಹಾಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಐಸಿಸಿ ಅಧ್ಯಕ್ಷರಾಗಿ ಎನ್ ಶ್ರೀನಿವಾಸನ್ 2 ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದರು. ಈ ಬದಲಾವಣೆಯನ್ನು ಐಸಿಸಿಗೆ ಶಿಫಾರಸು ಮಾಡಲು ಬಿಸಿಸಿಐ ನಿರ್ಧರಿಸಿದೆ. 2016ರ ಜೂನ್ವರೆಗೆ ಇರುವ ಶ್ರೀನಿವಾಸನ್ ಅಧಿಕಾರಾವಧಿಯನ್ನು ಈಗಿನ ಬಿಸಿಸಿಐ ಅಧ್ಯಕ್ಷ ಶಶಾಂಕ್ ಮನೋಹರ್ ಪೂರ್ಣಗೊಳಿಸಲಿದ್ದಾರೆ. ಎನ್ ಶ್ರೀನಿವಾಸನ್ ಈಗ ತಮಿಳುನಾಡು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಮಾತ್ರ ಉಳಿದಿದ್ದಾರೆ. ಬಿಸಿಸಿಐ ಶುದ್ಧೀಕರಣ ಕಾರ್ಯ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಪಿ ಶಾ ಅವರನ್ನು ಸಾರ್ವಜನಿಕ ತನಿಖಾಧಿಕಾರಿಯಾಗಿ ನೇಮಕ ಮಾಡಲು ನಿರ್ಧರಿಸಲಾಗಿದೆ. ಐಪಿಎಲ್ ಆಡಳಿತ ಮಂಡಳಿಯಿಂದ ಭಾರತೀಯ ತಂಡದ ನಿರ್ದೇಶಕ ರವಿ ಶಾಸ್ತ್ರಿ ಅವರನ್ನು ಕೈಬಿಡಲಾಗಿದೆ. ತಾಂತ್ರಿಕ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಅನಿಲ್ ಕುಂಬ್ಳೆ ಬದಲು ಸೌರವ್ ಗಂಗೂಲಿ ಅವರನ್ನು ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ಆಯ್ಕೆ ಸಮಿತಿಯಿಂದ ರೋಜರ್ ಬೀನಿ ಅವರನ್ನು ಕೈಬಿಟ್ಟು ದಕ್ಷಿಣ ವಲಯದಿಂದ ಈ ಸ್ಥಾನಕ್ಕೆ ಎಂಎಸ್ಕೆ ಪ್ರಸಾದ್ ಸೇರ್ಪಡೆಗೊಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನದಲ್ಲಿನ ಪ್ರಗತಿ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಪರಾಮರ್ಶೆ. ಬಿಹಾರದ ಅಭಿವೃದ್ಧಿಗೆ ಅಗತ್ಯ ನೆರವು ನೀಡಲು ಕೇಂದ್ರ ಬದ್ಧ, ಅರುಣ್ ಜೇಟ್ಲಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಈ ತಿಂಗಳ 17ರಂದು ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಆಂದೋಲನ, ಪ್ರಹ್ಲಾದ್ ಜೋಶಿ. ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಸ್ಥಾನದಿಂದ ಎನ್ ಶ್ರೀನಿವಾಸನ್ ಪದಚ್ಯುತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.